ಓಕೆ, ಸೊ ಒಂದು ಕಡೆಯಿಂದ US ಎಲೆಕ್ಷನ್ಸ್ಗಳ ರಿಸಲ್ಟ್ ಇವತ್ತು ಅಥವಾ ಒಂದು ವೀಕ್ ಒಳಗಡೆಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಇದರ ಮೇಲೂ ಕೂಡ ತುಂಬ ಇಂಪ್ಯಾಕ್ಟ್ಸ್ಗಳಾಗುತ್ತೆ ನಮ್ಮ ಮಾರ್ಕೆಟ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಆಲ್ರೆಡಿ ಮೋರ್ ದನ್ 9%ನಷ್ಟು ಕುಸಿದಿದೆ. ನಿಫ್ಟಿ 24,000 ಲೆವೆಲ್ ಹತ್ರ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇವಾಗ ಬೈ ಮಾಡ್ಬೋದಾ ಇಲ್ವಾ, ಈ ಒಂದು ಕಂಡೀಷನಲ್ಲಿ ಏನಕ್ಕೆ ಹಿಂಗಾಗ್ತಿದೆ, ಈ ಎಲ್ಲ ಕಂಪ್ಲೀಟ್ ಕ್ಲಾರಿಟಿಯನ್ನು ಇನ್ ಡೀಟೇಲ್ ಅನಾಲಿಸಿಸನ್ನು ಮಾರ್ಕೆಟ್ ಸಂಬಂಧಪಟ್ಟ ಹಾಗೆ ಈಗಿರೋ ಕ್ರೂಷಿಯಲ್ ಟೈಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದು. ಆ ವಿಷಯಗಳನ್ನು ಈ ವಿಡಿಯೋ ಮೂಲಕ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಓನ್ಲಿ ಥಿಂಗ್ ಏನು ಅಂದರೆ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ, ಸರ್ ಏನಕ್ಕೆ ಆಗ್ತಿದೆ ಇದು? ಯಾವಾಗ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೋ ಜಾಸ್ತಿ ಪ್ರಶ್ನೆಗಳು ನಮ್ಮ ತಲೆಗೆ ಬರಲ್ಲ, ಬಿಕಾಸ್ ಮಾರ್ಕೆಟ್ ನಮ್ಮ ಪರವಾಗಿ ವರ್ಕ್ ಆಗ್ತಿದೆ. ಯಾವಾಗ ಮಾರ್ಕೆಟ್ ಕುಸಿಯುತ್ತೋ ಆವಾಗ ಅನ್ನೆಸೆಸರಿ ರೀಸನ್ಸ್ಗಳನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಒಂದು ಪಾಯಿಂಟ್ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದರೆ, ಎಲ್ಲ ಸಮಯದಲ್ಲೂ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತಂದರೆ ಕೆಳಗಡೆ ಬರಲೇಬೇಕು. ದಟ್ ಈಸ್ ಒಂಥರ ಲಾ ಆಫ್ ಮಾರ್ಕೆಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತಂದ್ರೆ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಮೋರ್ ದ್ಯಾನ್ 10%, ಮೋರ್ ದ್ಯಾನ್ 15%ನಷ್ಟೆಲ್ಲ ಕುಸಿತ ಕಾಣ್ತಾ ಇದೆ ಮಾರ್ಕೆಟಲ್ಲಿ ಅಂತಂದರೆ ಕ್ರ್ಯಾಶ್ ಅಂತ ಹೇಳ್ತಾರೆ. ಬಟ್ ಅಂಟಿಲ್ 10% ಒಳಗಡೆಗೆ ಮಾರ್ಕೆಟ್ ಇದೆ ಅಂತಂದರೆ ಈಗ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಕರೆಕ್ಷನ್ಸ್ ಅಂತ ಹೇಳ್ಬೋದು. ಅಂದರೆ ಮಾರ್ಕೆಟ್ ಮೇಲೆ ಹೋಗಿತ್ತು, ಅರೌಂಡ್ ಒಂದು 50-40% ಮೇಲೆ ಹೋಗಿತ್ತು, ಒಂದು 10% ಕುಸ್ತಿದೆ. ದಟ್ ಈಸ್ ಅ ನಾರ್ಮಲ್ ಸಿನಾರಿಯೋ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದೆ, ಒಂದು US ಎಲೆಕ್ಷನ್ಸ್ಗಳಾಗ್ತದೆ, ಒಂದು ಕಡೆಯಿಂದ ರಿಸಲ್ಟ್ಸ್ಗಳು ಅನೌನ್ಸ್ ಆಗಿ ಹೋಗ್ತಾ ಇದೆ. ಇದರ ಬೇಸಿಸಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಇದು ಒಂದು ಕಡೆಯಿಂದ ಆದರೆ, ಇನ್ನೊಂದು FIIಸ್ಗಳು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟನ್ನು. ರೀಸನ್ ಬೀಯಿಂಗ್ ವೆರಿ ವೆರಿ ಸಿಂಪಲ್. ಇಂಡಿಯನ್ ಮಾರ್ಕೆಟ್ಸ್ ಏನಿದೆಯೋ ತೀರಾ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವಿ, ಕಂಪನೀಸ್ಗಳು ಅರ್ನಿಂಗ್ಸ್ಗಳು ಅಷ್ಟೊಂದು ಜನರೇಟ್ ಆಗ್ತಿಲ್ಲ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ, ತೀರಾ ವ್ಯಾಲ್ಯೂಯೇಷನ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಉದ್ದೇಶ ಅವರಿಗಿದೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಆಲ್ಮೋಸ್ಟ್ ಮೋರ್ ದ್ಯಾನ್ 1,14,000 ಕ್ರೋರ್ಸ್ನಷ್ಟು ಸೆಲ್ಲಿಂಗ್ ಏನಿದೆಯೋ, ನೆಟ್ ಸೆಲ್ ಆಫ್ ಅಕ್ಟೋಬರ್ 2024 ಆಗಿರುತ್ತೆ. ಆ್ಯಂಡ್ ನೆಟ್ ಪರ್ಚೇಸ್ ಬೈ DIIs ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಏನಿದಾರೋ ಆಲ್ಮೋಸ್ಟ್ 1,07,000 ಇಂಡಿಯನ್ ಇನ್ವೆಸ್ಟರ್ಸ್ಗಳು ಬೈ ಮಾಡ್ತಾ ಇದ್ದಾರೆ. ನೆಟ್ ಟು ನೆಟ್ ಬೈ ಆಗ್ತಾ ಇದ್ರು ಕೂಡ ಪ್ಯಾರಲಲ್ ಬೈಯಿಂಗ್ ಇಲ್ಲಿ ಮಿಸ್ಸಿಂಗ್ ಇದೆ. ಅಂದರೆ FIIಸ್ಗಳು DIIಸ್ಗಳ ಜೊತೆ ಬೈ ಮಾಡಿದಾಗ ಮಾರ್ಕೆಟ್ ಯೂಶುವಲಿ ಮೇಲೆ ಹೋಗುತ್ತೆ. ಆ ರೀತಿಯಂಥ ಸಿನಾರಿಯೋ ಇಲ್ಲ. FIIಸ್ಗಳು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ, ಬಿಕಾಸ್ ಇಂಡಿಯನ್ ಮಾರ್ಕೆಟ್ಸ್ ಓವರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದೆ ಅನ್ನೋಂತಹ ಒಂದು ಉದ್ದೇಶ ಅವರಿಗಿರುತ್ತೆ. ಹಾಗಾಗಿ ಮಾರ್ಕೆಟಲ್ಲಿರೋ ದುಡ್ಡು ಏನಿದೆಯೋ, ನಮ್ಮ ಮಾರ್ಕೆಟಲ್ಲಿರೋ ದುಡ್ಡು ಚೈನೀಸ್ ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ಎಲ್ಲಿ ಅವಕಾಶಗಳಿದೆಯೋ ಅಲ್ಲಿಗೆ ಅವರು ಪುಷ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ಸ್ ಇದ್ರಗಡೆ ಹಿಂದೆ ಇರತಕ್ಕಂಥದ್ದು ಕೂಡ ಸದ್ಯಕ್ಕೆ ಸ್ವಲ್ಪ ಕಾಶಿಯಸ್ ಅಪ್ರೋಚ್ ಅನ್ನು ತಗೊಳ್ತಾ ಇರ್ಬೋದು FIIಸ್ಗಳು, ಬಿಕಾಸ್ ಎಲೆಕ್ಷನ್ ರಿಸಲ್ಟ್ ಇದೆ. ಈ ಒಂದು ರಿಸಲ್ಟ್ ಬೇಸಿಸ್ ಅಲ್ಲಿ ಹೊಸ ಒಂದು US ಗೌರ್ಮೆಂಟ್ ಏನು ಬರುತ್ತೋ ಅವರ ಒಂದು ಗೌರ್ಮೆಂಟ್ ಪಾಲಿಸೀಸ್ಗಳ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಷಯಗಳೇನಿದೆಯೋ ಇಂಪ್ಯಾಕ್ಟ್ಗಳು ನ್ಯಾಷನಲ್ ಲೆವೆಲಲ್ಲಿ, ಗ್ಲೋಬಲ್ ಲೆವೆಲಲ್ಲಿ ಆಗುತ್ತೆ. ಅದರ ಬೇಸಿಸಲ್ಲೂ ಕೂಡ ಅವರು ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಅಂತಕ್ಕಂಥ ಉದ್ದೇಶ ಅವರಿಗಿದೆ. ಸೊ ಇದು ಮೊದಲನೇ ಬಾರಿಗೆ ಏನಾಗ್ತಾ ಇರ್ತಕ್ಕಂಥದ್ದಲ್ಲ, 4 ವರ್ಷಕ್ಕೊಂದ್ಸತಿ US ಅಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಅದರ ರಿಸಲ್ಟ್ ಬೇಸಿಸಲ್ಲಿ ವರ್ಲ್ಡ್ ವೈಡ್ ಗ್ಲೋಬಲ್ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ಸ್ಗೆ ಯಾವ ಪಾರ್ಟಿ, ಬೇಸಿಕಲಿ 2 ಮೇಜರ್ ಪಾರ್ಟೀಸ್ಗಳಿರೋದು US ಅಲ್ಲಿ, ರಿಪಬ್ಲಿಕನ್ ಹಾಗೆ ಡೆಮೊಕ್ರೆಟಿಕ್ ಅಂತ ಹೇಳ್ಕೊಂಡು, ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇರೋದು. ಸೊ ಇವರ ಬೇಸಿಸ್ ಅಲ್ಲಿ ಅವರು ಫಾರ್ಮ್ ಮಾಡೋ ಪಾಲಿಸೀಸ್ಗಳ ಬೇಸಿಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಗ್ಲೋಬಲ್ ಟ್ರೇಡ್ಸ್ಗಳಲ್ಲಿ, ಬಿಕಾಸ್ US ಇಸ್ ಅ ವೆರಿ ವೆರಿ ಕ್ರಿಟಿಕಲ್ ಕಂಟ್ರಿ ವರ್ಲ್ಡ್ ಅಲ್ಲಿ, ಕರೆಕ್ಟಾ? ಸೊ ಆ ಬೇಸಿಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ. ಸೊ ಈ ಬ್ಲೂ ಚಾರ್ಟ್ಸ್ಗಳಿದೆಯೋ, ಬ್ಲೂ ಬಾರ್ಸ್ಗಳು ಎಷ್ಟು ನಿಫ್ಟಿ ಪರ್ಸೆಂಟೇಜ್ ಮೂವ್ ಆಗಿತ್ತು ಅವರ ಪೀರಿಯಡ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 2008 to 2012 ಬರಾಕ್ ಒಬಾಮಾದವರು ಇದ್ರು. ಸೊ ಬೇಸಿಕಲಿ ಡೆಮೊಕ್ರೆಟಿಕ್ ಗ್ರೂಪ್ಗೆ ಅವರು ಬರ್ತಾರೆ. ಇವಾಗ 80% ಮೇಲೆ ಮಾರ್ಕೆಟ್ ಆ ಒಂದು ಸಂದರ್ಭದಲ್ಲಿ ಏರಿಕೆನ ಅಥವಾ ಪರ್ಫಾರ್ಮೆನ್ಸ್, ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗಿತ್ತು. ಇನ್ ಆಲ್ ದ ಇಯರ್ಸ್, 4 ವರ್ಷದ ಪೀರಿಯಡ್ಸ್ಗಳು ನೋಡ್ತೀವಿ ಅಂತಂದ್ರೆ ಎಲ್ಲ ಇಯರ್ಸ್ಗಳು ಪಾಸಿಟಿವ್ ಆಗಿದೆ. ರೆಡ್ ಅಂತಂದರೆ ನೆಗೆಟಿವ್ ಅಲ್ಲ ಅದು. ಸೊ ರೆಡ್ಡಲ್ಲಿ ಇಂಡಿಕೇಟ್ ಆಗಿರ್ತಕ್ಕಂಥದ್ದು ಈಗ ಡೊನಾಲ್ಡ್ ಟ್ರಂಪ್, ಇವ್ರಕ್ಕಿಂತ ಮುಂಚೆ ಇದ್ದಂಥವ್ರು ರಿಪಬ್ಲಿಕನ್ ಏನಿದಾರೋ ಅವರ ಒಂದು ಕ್ಯಾಟಗರಿಯಲ್ಲಿ ಬಂದಾಗ ಎಷ್ಟು ಪರ್ಫಾರ್ಮೆನ್ಸ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 3 ವರ್ಷದ ಪೀರಿಯಡ್ಗೆ 3 ಸೈಕಲ್ಸ್ ಆಫ್ ಎಲೆಕ್ಷನ್ಸ್ಗೆ ಏರಿಕೆ ಕ್ರಮದಲ್ಲಿ ರಿಸಲ್ಟ್ ಕೊಟ್ಟಿರುತ್ತೆ ನಿಫ್ಟಿ. ಫಾರ್ ಎಕ್ಸಾಂಪಲ್ 2000 to 2004 ಜಾರ್ಜ್ ಬುಷ್ ಅವರಿದ್ದರು. ಆ ಒಂದು ಸಂದರ್ಭದಲ್ಲಿ 2 ಪರ್ಟಿಕ್ಯುಲರ್ ಸೈಕಲ್ ಅವರದೇ ಬಂದಿದ್ದು. ಆ ಒಂದು ಸಂದರ್ಭದಲ್ಲಿ ಆಲ್ಮೋಸ್ಟ್ ಮೋರ್ ದ್ಯಾನ್ 40%ನಷ್ಟು ರಿಟರ್ನನ್ನು ನಿಫ್ಟಿ ಕೊಟ್ಟಿತ್ತು, ಆಲ್ಮೋಸ್ಟ್ ಎಲ್ಲ ಸೈಕಲ್ಸ್ಗಳಲ್ಲೂ ಕೂಡ. ಬಟ್ ಇಂಟ್ರೆಸ್ಟಿಂಗ್ಲಿ ಬರಾಕ್ ಒಬಾಮಾದವರು 2008 ಸಂದರ್ಭದಲ್ಲಿ ಬಂದಾಗ ಆಲ್ಮೋಸ್ಟ್ ಮೋರ್ ದ್ಯಾನ್ 80%ನಷ್ಟು ಗ್ರೋತನ್ನು ನಿಫ್ಟಿ ಕಂಡಿತ್ತು. ಅದಾದಮೇಲೆ ನೆಕ್ಸ್ಟ್ ಬರಾಕ್ ಒಬಾಮಾ ಅವರೇ ಬಂದರೂ ಕೂಡ 40% ಡೀಸೆಂಟ್ ಪರ್ಫಾರ್ಮೆನ್ಸನ್ನು ಕಂಡಿತ್ತು. ಆವ್ರೇಜ್ 10-11%ನಷ್ಟು ವರ್ಷಕ್ಕೆ ನಿಫ್ಟಿ ರಿಟರ್ನ್ ಕೊಟ್ಟಿತ್ತು ಆ ಒಂದು ಸಂದರ್ಭದಲ್ಲೂ ಕೂಡ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಪ್ಯಾಟರ್ನ್ ನಾನು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿರೋ ಹಾಗೆ
ಸೇಮ್ ಹೈಲೈಟಿಂಗ್ ಪ್ಯಾಟರ್ನ್ ಇವಾಗ ಕೂಡ ನಮಗೆ ಕಾಣಿಸ್ತಾ ಇದೆ. ಜೋ ಬಿಡನ್ ಅವರು 2020 to 2024 ಇವಾಗಿರ್ತಕ್ಕಂಥದ್ದು ಡೆಮೋಕ್ರೆಟಿಕ್ ಪಕ್ಷದಿಂದ ಇವರು ಬಂದಿರತಕ್ಕಂಥದ್ದು ಈ ಒಂದು ಸೈಕಲಲ್ಲಿ ಮೋರ್ ದನ್ 80% ನಿಫ್ಟಿ ರಿಟರ್ನ್ ಕೊಟ್ಟಿದೆ. ಸೊ ಬರ್ತಕ್ಕಂತಹ ಪೀರಿಯಡಲ್ಲಿ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರತಕ್ಕಂಥದ್ದು 40% ಹತ್ತತ್ರ ಪರ್ಫಾರ್ಮೆನ್ಸ್ ಕಾಣ್ಬೋದು. ನೆಕ್ಸ್ಟ್ 4 ವರ್ಷದಲ್ಲಿ ನಿಫ್ಟಿ ಅಷ್ಟು ಪರ್ಫಾರ್ಮೆನ್ಸ್ ಕಾಣ್ಬೋದು. ಬಟ್ ತೀರಾ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ಗಳು ಲೈಕ್ 80%, 90% ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ನೆಕ್ಸ್ಟ್ 4 years 5 years ಸೈಕಲಲ್ಲಿ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ವೆಲ್, ಇದು US ಎಲೆಕ್ಷನ್ಸ್ ಹಾಗೆ ನಮ್ಮ ಮಾರ್ಕೆಟ್ಗೆ ಏನು ಒಂದು ರಿಲೇಷನ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಕ್ವಿಕ್ಕಾಗಿ ಹಾಗೆ ಆಗುತ್ತೆ ಅಂತಲ್ಲ, ಬಟ್ ಪಾಸಿಬಿಲಿಟೀಸ್ಗಳು ಚಾನ್ಸಸ್ಗಳು ಏನಿದೆ ಅನ್ನೋದನ್ನು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಇವಾಗ ನಮ್ಮ ಮಾರ್ಕೆಟ್ಸಿನ ವ್ಯಾಲ್ಯೂಯೇಷನ್ಸ್ಗಳು ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ ಸಿಂಪಲ್ ವರ್ಡ್ಸ್, ಲೆಟ್ಸ್ ಸೇ ಇವಾಗ ನೀವು ₹100 ಕೊಡ್ತಿದ್ದೀರಾ, ಆ ₹100 ಸಮಂಜಸವಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ಗೇಜ್ ಮಾಡ್ತೀರಾ? ಸುಮಾರು ರೀತಿಯಂಥ ದಾರಿಗಳಿದೆ. ಅದರಲ್ಲಿ ಒನ್ ಆಫ್ ದ ವೇಸ್ ಅಂತ ಹೇಳ್ಬೋದು PE ರೇಷಿಯೋ ಅಂತ ಹೇಳ್ತಾರೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಫಾರ್ ಎಕ್ಸಾಂಪಲ್ ₹100 ನೀವು ಕೊಡ್ತಿದ್ದೀರಾ, ₹50 ಕಂಪನಿ ಗಳಿಸ್ತಾ ಇದೆ. ಸೊ 100 ಡಿವೈಡೆಡ್ ಬೈ 50 2 ಆಯಿತು. ಆ 2 ಅಂತಕ್ಕಂತಹ ನಂಬರ್ ಏನಿದೆಯೋ P ರೇಷಿಯೋ, ಕರೆಕ್ಟಾ? ಅರ್ನಿಂಗ್ಸ್ಗಳು ಜಾಸ್ತಿ ಇರಬೇಕು ನಮಗೆ ಯಾವಾಗಲೂ. ಸೊ ಹಾಗಾಗಿ PE ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು. ಬಟ್ ಆ ಕಡಿಮೆ ಅನ್ನೋದನ್ನು ಯಾವುದಕ್ಕಾದರೂ ನಾವು ಲಿಂಕ್ ಮಾಡಬೇಕು. ಅಥವಾ ಈಗ ಕಂಪ್ನಿ ಎ ಕಂಪ್ನಿ ಬಿ ಒಂದೇ ಇಂಡಸ್ಟ್ರಿಗೆ ಕೆಲಸ ಮಾಡ್ತಾ ಇದೆ, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಗೆ ಕೆಳಗಡೆಗಿದೆ PE ಅಂತಂದರೆ ಆ ಒಂದು ಕಂಪ್ನಿಗೆ ಕಡಿಮೆ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವಿ, ಅಂದರೆ ಸಮಂಜಸವಾಗಿದೆ ಬೆಲೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಕಂಪನಿಗಳ ಲೆವೆಲಲ್ಲಿ ಇಂಡಸ್ಟ್ರಿ ಲೆವೆಲ್ಗೆ ಕಂಪೇರ್ ಮಾಡ್ತೀವಿ. ಬಟ್ ಬ್ರಾಡರ್ ಲೆವೆಲಲ್ಲಿ, ಬ್ರಾಡರ್ ಮಾರ್ಕೆಟ್ನ ನಾವು ಅನಲೈಸ್ ಮಾಡಬೇಕಾದ್ರೆ ಆವ್ರೇಜ್ ಮೀಡಿಯನ್ PE ಅಂತ ಹೇಳ್ತಾರೆ. ಆವ್ರೇಜ್ PEನ ನಾವು ಲೆಕ್ಕ ಇಟ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಫ್ಟಿ ಲಾಸ್ಟ್ 5 ವರ್ಷದ PE ನೋಡ್ತೀವಿ ಅಂತಂದರೆ ನಿಫ್ಟಿ 50 ಕಂಪನೀಸ್ಗಳದು ಸಟನ್ 20 ಇದೆ ಅಂತ ಅನ್ಕೋಣ. ಎಕ್ಸಾಂಪಲ್ ಹೇಳ್ತಿರೋದು 20ಕ್ಕಿಂತ ಜಾಸ್ತಿ ಸದ್ಯಕ್ಕೆ ನಿಫ್ಟಿ PE ರೇಷಿಯೋದು ಅಂದರೆ 5 ವರ್ಷದ ಆವ್ರೇಜ್ ಪ್ರಕಾರ ಓವರ್ ವ್ಯಾಲ್ಯೂಯೇಷನಲ್ಲಿದೆ ನಿಫ್ಟಿ ಅನ್ನೋದನ್ನು ಅದು ಇಂಡಿಕೇಟ್ ಮಾಡುತ್ತೆ. ಅಂದರೆ ಜಾಸ್ತಿ ಬೆಲೆಯನ್ನು ನಾವು ಕೊಡ್ತಿದ್ದೀವಿ. ಅಥವಾ ಅದಕ್ಕಿಂತ ಕೆಳಗಡೆಗಿದೆ PE ರೇಷಿಯೋ ಇವಾಗ ಅಂತ ಅಂದರೆ ಕಡಿಮೆ ಬೆಲೆಯನ್ನು ಕೊಡ್ತಿದ್ದೀವಿ, ಸಮಂಜಸವಾಗಿದೆ ಇವಾಗ ಒಂದು ಬೆಲೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ, ರೈಟ್? ಸೊ ಈಗಿರೋ ಕೇಸಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಫ್ಟಿ 50 ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಥವಾ ಬ್ರಾಡರ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ದು ಒಂದು ವ್ಯಾಲ್ಯೂಯೇಷನ್ಸ್ ನೋಡ್ತೀವಿ ಅಂತಂದರೆ ಈಸಿಲಿ ನೋಡ್ಬೋದು ನೀವು 1 month 3 month 6 months ಆಲ್ಮೋಸ್ಟ್ ಬಿಲೋ ಆವ್ರೇಜ್ PE ರೇಷಿಯೋಗಿನ ಕೆಳಗಡೆನೇ ಇದೆ, ಆವ್ರೇಜ್ ಮೀಡಿಯನ್ PEಗಿನ. ಓನ್ಲಿ 2 year ಕಂಡೀಷನಲ್ಲಿ ಮಾತ್ರ ಆವ್ರೇಜ್ಗಿನ ಜಾಸ್ತಿ PE ಇರತಕ್ಕಂಥದ್ದು. ಅಂದರೆ ಶಾರ್ಟ್ ಟರ್ಮಲ್ಲಿ ಕಂಪನೀಸ್ಗಳು ಜಾಸ್ತಿ ದುಡಿತಾ ಇಲ್ಲ, ಬಟ್ ಬೆಲೆಯನ್ನು ಜಾಸ್ತಿ ನೀವು ಈಗಿರೋ ಬೆಲೆ ಪ್ರಕಾರನೂ ಕೂಡ ಕೊಡ್ತಿದ್ದೀರ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಹವೆವರ್ ವೆರಿ ವೆರಿ ಇಂಪಾರ್ಟೆಂಟ್, 5 ವರ್ಷದ ಲೆಕ್ಕ ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು 5 years ಆವ್ರೇಜ್ PE 25.22 25 ಇದೆ ಮೀಡಿಯನ್ PE. ಸೊ ಸದ್ಯದ PE 22. ಸೊ ಅದಕ್ಕಿಂತ ಕೆಳಗಡೆಗೆ ಇರ್ತಕ್ಕಂಥದ್ದು ತೀರಾ ಓವರ್ ವ್ಯಾಲ್ಯೂಯೇಷನಲ್ಲಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದು ಬೆಟರ್ ವ್ಯಾಲ್ಯೂಯೇಷನ್ ಅಂತಲೂ ಹೇಳೋಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ಈಗ 2021 ಬಂದಿದೆ ಅಂತಂದರೆ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ಬೋದಿತ್ತು ಅಪ್ರಾಕ್ಸಿಮೇಟ್ಲಿ. ಬಟ್ ಸದ್ಯಕ್ಕೆ ಇದು 22.36 ಇದೆ. ತೀರಾ ಜಾಸ್ತಿನೂ ಅಲ್ಲ, ತೀರಾ ಕಡಿಮೆನೂ ಅಲ್ಲ. ಓಕೆ ಅಪ್ಪ, ಸಮಂಜಸವಾಗಿದೆ ಬೆಲೆ ಅಂತಕ್ಕಂಥದ್ದನ್ನು ಇದು ಇಂಡಿಕೇಟ್ ಮಾಡ್ತಾ ಇದೆ. ಟೆಕ್ನಿಕಲ್ ಮಾಹಿತಿಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಆಮೇಲೆ, ಆವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಬ್ರಾಡರ್ ಲೆವೆಲಲ್ಲಿ PE ರೇಷಿಯೋ ತೀರಾ ಬೆಲೆನ ನಾವೇನು ಕೊಡ್ತಿಲ್ಲ, ಅಂದರೆ ಜಾಸ್ತಿ ಓವರ್ ವ್ಯಾಲ್ಯೂಯೇಷನಲ್ಲಿ ಏನಿಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಟಾಪ್ ಲೆವೆಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥ ಕಂಪನೀಸ್ಗಳು, ಈಗ ದೊಡ್ಡ ದೊಡ್ಡ ಕಂಪನೀಸ್ಗಳ ಲೆಕ್ಕ ಹೇಳಿದ್ವಿ ನಾವು, ಬರ್ತಕ್ಕಂಥ ನೆಕ್ಸ್ಟ್ ಕಂಪನೀಸ್ಗಳಿಗೆ ಮಿಡ್ ಕ್ಯಾಪ್ ಅಂತ ಹೇಳ್ತಾರೆ. ಅಥವಾ ನೆಕ್ಸ್ಟ್ ಬರೋ 150 ಕಂಪನೀಸ್ಗಳ ಆವ್ರೇಜ್ PE ನೋಡ್ತೀವಿ ಅಂತಂದರೆ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲಾಸ್ಟಲ್ಲೂ ಕೂಡ ಇದನ್ನು ಡಿಸ್ಕಷನ್ ಮಾಡಿದ್ವಿ ನಾವು. 6 months ಇರ್ಬೋದು, 1 year ಇರ್ಬೋದು, 2 year ಇರ್ಬೋದು, 5 year ಇರ್ಬೋದು. ಇನ್ಫ್ಯಾಕ್ಟ್ 5 year ಡೇಟಾ ನಾನು ತೋರಿಸ್ಬಿಡ್ತೀನಿ ನಿಮ್ಗೆ, ಒಂದ್ಸತಿ ನೋಡ್ತಾ ಇರ್ಬೋದು ನೀವು. 5 years ಆವ್ರೇಜ್ PE ಇಸ್ 29.64, ಕರೆಂಟ್ PE ಎಷ್ಟಿದೆ 42.88. ಸೊ ಆಬ್ವಿಯಸ್ಲಿ ಜಾಸ್ತಿ PEನ ನಾವು ಕೊಡ್ತಾ ಇದ್ದೀವಿ, ಈಗಿರೋ ಬೆಲೆ ಸಮಂಜಸವಾಗಿಲ್ಲ. ಇವೊಂದು ನೀವು ಇವಾಗ ಎಂಟ್ರಿ ಆಗಬೇಕು ಅಂತಂದ್ರೂ ಕೂಡ ಮಿಡ್ ಕ್ಯಾಪ್ ಅಷ್ಟೊಂದು ಅಟ್ರಾಕ್ಟಿವ್ ಚಾಯ್ಸ್ ಅಲ್ಲ ಅಂತ ನಮಗಿಲ್ಲಿ ಅರ್ಥ ಆಗುತ್ತೆ, ರೈಟ್? ಸ್ಮಾಲ್ ಕ್ಯಾಪ್ ತುಂಬ ಚಿಕ್ಕ ಪುಟ್ಟ ಕಂಪನೀಸ್ಗಳ ಗ್ರೂಪಿನ PE ನೋಡ್ತೀವಿ ಅಂತಂದರೆ ಅದರಲ್ಲೂ ಕೂಡ ಸೇಮ್ ಸಿಚುವೇಷನ್ನೇ. ಲಾಸ್ಟ್ 5 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ ಲಾಸ್ಟ್ 5 ವರ್ಷದ ಪ್ರಕಾರ ಆವ್ರೇಜ್ PE 24.03, ಬಟ್ ಸದ್ಯಕ್ಕೆ PE 32 ನಡೀತಾ ಇದೆ. ಸೊ ಇದರಲ್ಲೂ ಕೂಡ ಜಾಸ್ತಿ ವ್ಯಾಲ್ಯೂಯೇಷನ್ಸ್ಗಳು ಕೊಡ್ತಾ ಇದ್ದೀವಿ. ಇನ್ನು ಸಿಂಪಲ್ ಸಮರಿಯಾಗಿ ಹೇಳಬೇಕು ಅಂತಂದರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅವಕಾಶಗಳು ಅಷ್ಟೊಂದಿಲ್ಲ. ಲಾರ್ಜ್ ಕ್ಯಾಪ್ ಆಗಿರ್ತಕ್ಕಂಥ ನಿಫ್ಟಿನೇ ಇರ್ಬೋದು, ಸೆನ್ಸೆಕ್ಸಲ್ಲಿರ್ತಕ್ಕಂಥ ಕಂಪನೀಸ್ಗಳಲ್ಲಿ ಅವಕಾಶಗಳಿದೆ. ಕಂಪನಿಗಳ ಲೆವೆಲಲ್ಲಿ ಹೇಳ್ತಿಲ್ಲ, ಇಂಡೆಕ್ಸ್ ಲೆವೆಲಲ್ಲಿ ಅವಕಾಶ ಇದೆ ಇನ್ವೆಸ್ಟ್ ಮಾಡಲಿಕ್ಕೆ. ಆ್ಯಂಡ್ ಇದರಲ್ಲೂ ಕೂಡ ಲಾಸ್ಟಲ್ಲೂ ಕೂಡ ನಾನು ಮಾತಾಡಿದ್ದೆ ಬ್ಯಾಂಕ್ ನಿಫ್ಟಿ ಅಂತಕ್ಕಂಥದ್ದು ಬರುತ್ತೆ, ರೈಟ್? ಬ್ಯಾಂಕ್ ನಿಫ್ಟಿ ಅಂತ ಅಂದರೆ ಈಗ 12 ಕಂಪನೀಸ್ಗಳಿದೆ, 12 ಕಂಪನೀಸ್ಗಳು ಅಂದ್ಕೊಳ್ಳೋಣ, 12 ಬ್ಯಾಂಕ್ಸ್ಗಳನ್ನು ಸೇರಿ ಮಾಡಿರ್ತಕ್ಕಂತಹ ಗ್ರೂಪು. ಈ ಗ್ರೂಪಿನ ಪ್ರಕಾರ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ ಅಂತಂದರೆ 1 month 3 months 6 months 1 year 2 year 5 year. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಬಿಕಾಸ್ PE ರೇಷಿಯೋ ನೀವು ಗಮನಿಸ್ತಾ ಇರ್ಬೋದು, ಲಾಸ್ಟ್
ಪಿ ರೇಷಿಯೋ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಲಾಸ್ಟ್ 5 ವರ್ಷದ ಆವ್ರೇಜ್ ಪಿ 21.41, ಸದ್ಯದ ಪಿ 14. ಸೊ ಪಿ ರೇಷಿಯೋಗಿನ ತುಂಬ ಕಡಿಮೆ ಇವತ್ತಿನ ಮಟ್ಟಿಗೆ ನಡೀತಾ ಇದೆ. ಇನ್ ಅದರ್ ವರ್ಡ್ಸ್, ಬ್ಯಾಂಕ್ಸ್ಗಳು ದುಡಿಮೆ ಜಾಸ್ತಿ ಆಗ್ತಾ ಇದೆ, ದುಡಿಮೆ ಜಾಸ್ತಿ ಇದೆ ಬ್ಯಾಂಕ್ಸ್ಗಳಲ್ಲಿ, ಬಟ್ ಪ್ರೈಸಿನ ಪ್ರಕಾರ ನೋಡ್ತೀವಿ ಅಂತಂದರೆ ಅಷ್ಟೊಂದು ಬೆಲೆಯಲ್ಲಿಲ್ಲ, ಅಂದರೆ ಜಾಸ್ತಿ ಬೆಲೆಯನ್ನು ಕೊಟ್ಟಿಲ್ಲ ನಾವು. ಸದ್ಯಕ್ಕೆ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಲ್ಲಿ ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ನಾವು ಗಮನಿಸ್ಬೋದು. ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಏನು ಮಾಡ್ಬೋದು, ಇದ್ರ ಬಗ್ಗೆ ಲಾಸ್ಟಲ್ಲೂ ಕೂಡ ETFಸಲ್ಲೆಲ್ಲ ನಾವು ಯಾವಾಗೆಲ್ಲ ಇನ್ವೆಸ್ಟ್ ಮಾಡ್ತೀನೋ ಅದನ್ನು ಆಲ್ಮೋಸ್ಟ್ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವಾಟ್ಸಪ್ ಗ್ರೂಪ್ ಇದೆ ಸಪ್ರೇಟಾಗಿ, ಯಾವುದೇ ರೀತಿಯಂಥ ಚಾರ್ಜಸ್ ಇಲ್ಲ, ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ, ಜಾಯ್ನ್ ಆಗ್ಬೋದು. ಒಂದು ಸಟನ್ ಕಮ್ಯುನಿಟಿ ಅಂತ ಡೆವಲಪ್ ಮಾಡ್ತಾ ಇರೋದಷ್ಟೇ. ಏನೇ ಇನ್ಫಾರ್ಮೇಷನ್ ಲೈವಲ್ಲಿ ಅಪ್ಡೇಟ್ ಮಾಡಬೇಕು ಅಂತಂದರೆ ಅದರ ಮೂಲಕ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಆಮೇಲೆ ನೀವು ಜಾಯ್ನ್ ಆಗ್ಬೋದು. ಇವಾಗ ಟೆಕ್ನಿಕಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟಲ್ಲೂ ಕೂಡ ನಾನು ಡಿಸ್ಕಷನ್ ಮಾಡಿದ್ದೆ, ಸೊ ಒಂದ್ಸತಿ ನೋಡ್ತಾ ಇರ್ಬೋದು ನೀವು. ಏನಪ್ಪ ಇದು ಗ್ರೀನು ರೆಡ್ ಎಲ್ಲ ಇದೆಲ್ಲ ಅಂತ ಕನ್ಫ್ಯೂಸ್ ಆಗೋಗ್ಬಿಡಿ, ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಸಪೋರ್ಟ್ ಅಂದರೆ ಏನು, ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಲೆವೆಲಿಂದ. ರೆಸಿಸ್ಟೆನ್ಸ್ ಅಂದರೆ ಆ ಲೆವೆಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆಗೆ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ, ರೈಟ್. ಸೊ ಈ ವಿಚಾರದಲ್ಲಿ ನೋಡ್ತೀರಾ ಅಂತಂದರೆ ಇಲ್ಲಿ ಏನು ಗ್ರೀನ್ ಏನು ಕಾಣಿಸ್ತಾ ಇದೆಯೋ ಸಪೋರ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಕರ್ಸರ್ನ ಫಾಲೋ ಮಾಡಿ. ಅಪ್ರಾಕ್ಸಿಮೇಟ್ಲಿ ಒಂದು ನಿಮಿಷ. ಸೊ ಈ ಪರ್ಟಿಕ್ಯುಲರ್ ಲೆವೆಲ್ ಅಂದರೆ ಅಪ್ರಾಕ್ಸಿಮೇಟ್ಲಿ 23,900 24,000 ಲೆವೆಲಿಂದ ನಿಫ್ಟಿ ಲಾಸ್ಟ್ ಟೈಮು ಆಲ್ಮೋಸ್ಟ್ 9 to 10% ಮಾರ್ಕೆಟ್ ಮೇಲೆ ಹೋಗಿತ್ತು, ಕರೆಕ್ಟಾ? ಸೊ ಯಾವಾಗ ಮತ್ತೆ ಮಾರ್ಕೆಟ್ ಅದೇ ಲೆವೆಲಿಗೆ ಬರುತ್ತೋ, ಇಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರು ಅಥವಾ ನಾವೀಗ ಆಲ್ರೆಡಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಬೆಟರ್ ವ್ಯಾಲ್ಯೂಯೇಷನಲ್ಲಿ ಇದೆಯಲ್ಲಪ್ಪ, ಕರೆಕ್ಟು, ಆಲ್ರೆಡಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿತ್ತು, ಆವಾಗ ಮತ್ತೆ ಮಾರ್ಕೆಟ್ ಇಲ್ಲೇ ಬಂದಿದೆ, ಬೆಟರ್ ವ್ಯಾಲ್ಯೂಯೇಷನ್ಸಲ್ಲಿ ಇರ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಟೆಕ್ನಿಕಲ್ ಟ್ರೇಡರ್ಸ್ಗಳು, ಟೆಕ್ನಿಕಲ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟಲ್ಲಿ ಎಂಟ್ರಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ನಾವು ಇವತ್ತಿನ ಮಟ್ಟಿಗೆ ನೋಡ್ತಾ ಇರ್ತಕ್ಕಂಥದ್ದು. ಗಮನಿಸ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಡೇಟ್ ಮರ್ತೋಯ್ತೆ, ಓಕೆ, ಟ್ಯೂಸ್ಡೇ 5ನೇ ತಾರೀಕು ಇವತ್ತು ನಮಗೊಂದು ಬೌನ್ಸ್ ಬ್ಯಾಕ್ ಕಂಡು ಬಂದಿದೆ. 23,900 ಲಾಸ್ಟ್ ಸಪೋರ್ಟ್ ಲೆವೆಲಿಂದನೇ ಆಲ್ಮೋಸ್ಟ್ ಮಾರ್ಕೆಟ್ 100-200 ಪಾಯಿಂಟ್ಸ್ನಷ್ಟು ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಮೂವ್ಮೆಂಟ್ ಇವತ್ತಿನ ಮಟ್ಟಿಗೆ ಕಂಡು ಬಂದಿರತಕ್ಕಂಥದ್ದು ನಾವು ಈಸಿಯಾಗಿ ಗಮನಿಸ್ಬೋದು. ಸಪೋರ್ಟ್ ಪ್ಲೇಸಲ್ಲಿದೆ. ಬಟ್ ಹವೆವರ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಝೂಮ್ ಇನ್ ಮಾಡಿ ನೋಡೋಣ ಪಿಕ್ಚರ್ನ, ಝೂಮ್ ಔಟ್ ಮಾಡಿ, ಸಾರಿ. ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗ್ಬೋದು, ಚಾನ್ಸಸ್ ಆರ್ ದೇರ್. ಸೊ ಈ ಲೆವೆಲ್ ಏನಿದೆಯೋ ವೆರಿ 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 ಇಂಪಾರ್ಟೆಂಟ್. 25,000ಇಂದ 25,200 ಲೆವೆಲ್ ಏನಿದೆಯೋ ಝೋನು, ಲಾಸ್ಟ್ ಮಾರ್ಕೆಟ್ ಅಲ್ಲಿಂದಾನೇ ಕೆಳಗಡೆಗೆ ಬಂದಿತ್ತು. ಸೊ ಈ ಲೆವೆಲ್ಗೆ ಮಾರ್ಕೆಟ್ ಮತ್ತೆ ಬಂತು ಅಂದರೆ ಇವಾಗ ಇಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಇದನ್ನು ದಾಟ್ತು ಅಂತಂದರೆ, ಇದನ್ನು ಡಿಸಿಸಿವ್ ಆಗಿ ಮಾರ್ಕೆಟ್ ಕ್ರಾಸ್ ಆಗಬೇಕು, ಮೇಲೆಗಡೆಗೆ ಕ್ರಾಸ್ ಆಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹಿಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಬೈ ಸಮ್ ಚಾನ್ಸ್, ಬೈ ಎನಿ ಚಾನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು ಈ ಒಂದು ಪರ್ಟಿಕ್ಯುಲರ್ ಲೆವೆಲಿಂದ. ಸೊ ಸಪೋಸ್ ಲೆಟ್ಸೇ ಈಗ ಮಾರ್ಕೆಟ್ ಇಲ್ಲಿದೆ, ಇಲ್ಲಿಂದ ಇಲ್ಲಿವರೆಗೂ ಹೋಯಿತು, ಬಟ್ ಮಾರ್ಕೆಟ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಈ ಲೆವೆಲ್ ಏನಾದರೂ ಕ್ರಾಸ್ ಮಾಡ್ತು ಅಂತಂದರೆ 24,000 23,900 ಮತ್ತೆ ಕ್ರಾಸ್ ಮಾಡ್ತು ಅಂದರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಇರೋದು ಇಲ್ಲಿಗೇನೆ 22,000 ಲೆವೆಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೊತ್ತಿರಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಥಿಂಗ್ ಟು ವರಿ, ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡ್ತೀನಿ ನಾನು ಅದನ್ನು. ಸೊ ಸದ್ಯಕ್ಕೆ ಬೌನ್ಸ್ ಅಂತೂ ಬರ್ತಾ ಇದೆ 23,900 ಲೆವೆಲಿಂದ. ಬಟ್ ಈ ಲೆವೆಲ್ ಏನಿದೆಯೋ 25,000 ಲೆವೆಲ್ ವೆರಿ ವೆರಿ ಕ್ರೂಷಿಯಲ್ ಆಗುತ್ತೆ. ಇದನ್ನು ದಾಟಿದರೆ ಮಾತ್ರ ಮತ್ತೆ ಪಾಸಿಟಿವ್ ಗ್ರೋತನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಲುಗಡೆಗೆ. ಸೊ ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್. ಇವಾಗ ಬರ್ತಕ್ಕಂತಹ ಪ್ರಶ್ನೆ ಇದು ನಿಫ್ಟಿ ಬಗ್ಗೆ ಆಯಿತು. ಇವಾಗ ಬರ್ತಕ್ಕಂಥ ಪ್ರಶ್ನೆ, ಸರ್ ಯಾವ ರೀತಿಯಾದಂಥ ಡಿಸಿಷನ್ಸ್ಗಳನ್ನ ತೊಗೊಳ್ಬೋದು? ಎರಡು ರೀತಿಯಾಗಿ ಇನ್ವೆಸ್ಟರ್ಸ್ಗಳು ಇರ್ತಾರೆ. ಒಂದು, ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಮಂತ್ ಆನ್ ಮಂತ್ SIP ಮಾಡ್ಕೊಳ್ತಿದ್ದೀರಾ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ನಥಿಂಗ್ ಟು ವರಿ. ಇನ್ಫ್ಯಾಕ್ಟ್ ಈ ರೀತಿ ಅಂತ ಬಿದ್ದಾಗ ಮಾರ್ಕೆಟ್ 8-9% ಕುಸಿತ ಆದಾಗ ಇನ್ ಕೇಸ್ ನಿಮ್ಮ ಹತ್ರ ಸ್ವಲ್ಪ ಅಡಿಷ್ನಲ್ ಅಮೌಂಟ್ ಇದ್ದರೆ ಅಡಿಷ್ನಲ್ ಬೈನ ನೀವು ಮಾಡ್ಬೋದು. SIP ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ, ಬಟ್ ಅದ್ರ ಜೊತೆಗೆ ಒಂದು ಅಡಿಷ್ನಲ್ ಅಮೌಂಟನ್ನು ಅದೇ ಮ್ಯೂಚುವಲ್ ಫಂಡ್ಸ್ ಅಥವಾ ಅದೇ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದು ಒಂದು ಕಡೆಯಿಂದ. ಎರಡನೇದು, ಸಪೋಸ್ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಸಂದರ್ಭದಲ್ಲಿ ಬೈ ಚಾನ್ಸ್ ನಾನು ನಿಮ್ಮ ಒಂದು ಪರಿಸ್ಥಿತಿಲಿ ಇದ್ದೆ ಅಂತಂದರೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ ಮಾಡಬೇಕು, 50,000 ಅಷ್ಟು ಅಮೌಂಟನ್ನು ನಾನು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಇನ್ನು ಮಿಕ್ಕಿರ್ತಕ್ಕಂಥ 50,000 ಅಷ್ಟು ಅಮೌಂಟ್ ಏನಿದೆಯೋ ಅದನ್ನು ಇದರ್ ಕ್ಯಾಶ್ ಅಥವಾ ಗೋಲ್ಡಲ್ಲಿ ಸಪರೇಟ್ ಆಗಿ ನಾನು ಎತ್ತಿಡ್ತಾ ಇದ್ದೆ. ಗೋಲ್ಡ್ ಬೀಸ್ ಅಂತ ಬರುತ್ತೆ ETF. ನಾನು ಇದ್ರ ಬಗ್ಗೆ ಸುಮಾರು ವೀಡಿಯೋಸ್ಗಳಲ್ಲಿ ಲಾಸ್ಟಲ್ಲಿ ಮಾತಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಮೇಲೆ ನೋಡ್ಬೋದು. ಸಪೋಸ್ ನಿಮಗೆ ETF ಬಗ್ಗೆ ಗೊತ್ತಿಲ್ಲ, ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಆ ವೀಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು. ಸೊ 50%ನಷ್ಟು ಕ್ಯಾಶನ್ನು ನಾನು ಯಾವಾಗಲೂ ಇಟ್ಕೊಳ್ತಾ ಇದ್ದೆ ಈಗಿರೋ ಪರಿಸ್ಥಿತಿಯಲ್ಲೂ ಕೂಡ. ಬಿಕಾಸ್ ವ್ಯಾಲ್ಯೂಯೇಷನ್ಸ್ಗಳು ತೀರಾ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಏನೂ ಇಲ್ಲ. ಅಂದರೆ ತೀರಾ 20-18 PE ಸಿಗ್ತಾ ಇಲ್ಲ ನಮಗೆ, 22-23 PE ಸಿಗ್ತಾ ಇರ್ತಕ್ಕಂಥದ್ದು. ತೀರಾ ಅಂಡರ್ ವ್ಯಾಲ್ಯೂಡ್ ಸ್ಟೇಟಲ್ಲಂತೂ ಇಲ್ಲ. ಹಾಗಾಗಿ ಕಾಶಿಯಸ್ ಅಪ್ರೋಚ್ ತೊಗೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು
ಕನ್ನಡ ಹೇಳಿರೋ ಪ್ರಕಾರ ಸಪೋಸ್ ನೀವು ಒಂದು ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಾಶಿಯಸ್ ಆಗಿ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಲಾರ್ಜ್ ಲೆವೆಲಲ್ಲಿ ETFs ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ಗಳು, ನಿಫ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ETFs ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮಾತ್ರ ಈಗ ಸದ್ಯದ ಕಂಡೀಷನ್ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ದೆರ್ ಆರ್ ಸಟನ್ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳು ETFsಗಳು ಕೂಡ ಇದೆ. ಅದ್ರ ಬಗ್ಗೆನೂ ಲಾಸ್ಟಲ್ಲಿ ನಾನು ಮಾತಾಡಿದ್ದೀನಿ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ನೀವು ಚೆಕ್ ಮಾಡ್ಬೋದು. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ವೆರಿ ಸಿಂಪಲ್. ಮಾರ್ಕೆಟಲ್ಲಿ ಏರು ಇಳಿತಗಳು ಆಗ್ತಾ ಇರುತ್ತೆ. ಇಟ್ ಈಸ್ ವೆರಿ ವೆರಿ ಕಾಮನ್. ಸದ್ಯಕ್ಕೆ ಆಗಿರತಕ್ಕಂಥದ್ದು ಕರೆಕ್ಷನ್ ಅಷ್ಟೇ. ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟರ್ ಲಂಪ್ಸಮ್ ಆಗಿ ಎಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆ ಅಲ್ಲ. ಬಿಕಾಸ್ ತೀರಾ ಅಂಡರ್ ವ್ಯಾಲ್ಯೂಯೇಷನಲ್ಲಂತೂ ಮಾರ್ಕೆಟ್ ಇಲ್ಲ. ಕಾಶಿಯಸ್ ಆಗಿ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಇವಾಗ ಒಂದು ವೀಕ್ ಒಳಗಡೆ ಅನ್ಸುತ್ತೆ, ಮೋಸ್ಟ್ಲಿ ಇವತ್ತು ಆಲ್ರೆಡಿ ಕೌಂಟಿಂಗ್ಸ್ಗಳು ಸ್ಟಾರ್ಟ್ ಆಗಿದೆ. ವೆರಿ ಸೂನ್ US ಎಲೆಕ್ಷನ್ ಡೀಟೇಲ್ಸ್ಗಳು ಕೂಡ ಬರುತ್ತೆ. ಡೊನಾಲ್ಡ್ ಟ್ರಂಪ್ ಏನಾದರೂ ಎಲೆಕ್ಷನ್ಸನ್ನು ಗೆದ್ದರೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ವಾಲಿಟಿಲಿಟಿಗಳು ಕಾಣ್ಲಿಕ್ಕೆ ಸಿಗ್ಬೋದು ಮಾರ್ಕೆಟಲ್ಲಿ ನಮಗೆ. ಬಿಕಾಸ್ ಯೂಶ್ವಲಿ ಡೆಮೋಕ್ರೆಟಿಕ್ ಪಾರ್ಟಿ ಏನಾದರೂ ಅಸ್ತಿತ್ವಕ್ಕೆ ಬಂದರೆ US ಅಲ್ಲಿ ಯೂಶ್ವಲಿ ನಮ್ಮ ಕಂಟ್ರಿಗೆ ಅದು ಬೆನಿಫಿಟ್ ಆಗುತ್ತೆ. ಹಾಗೆ ಸುಮಾರು ಕಂಟ್ರೀಸ್ಗಳಿಗೆ ಟ್ರೇಡ್ ವಿಚಾರದಲ್ಲಿರ್ಬೋದು ಇದೆಲ್ಲ ಬೆನಿಫಿಟ್ ಆಗುತ್ತೆ. ಕಮಲಾ ಅವರು ಒರಿಜಿನ್ ಇಂಡಿಯಾದಿಂದಲೇ ಬಂದಿರತಕ್ಕಂಥವ್ರು, ಹಾಗೆ ಡೆಮೋಕ್ರೆಟಿಕ್ ಪಾರ್ಟಿನ ರಿಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ ಕೇಸ್ ಅವರೇನಾದರೂ ಎಲೆಕ್ಟ್ ಆದರೆ ಈ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ. ಯಾವ ರೀತಿಯಂಥ ರಿಯಾಕ್ಷನ್ಸ್ಗಳು ಕಾಣುತ್ತೆ ನೋಡಬೇಕು. ಬಟ್ ಎಂಡ್ ರಿಸಲ್ಟ್ ಬಂದಾದಮೇಲೆ ಯಾವುದೇ ರೀತಿಯಂಥ ವಿಚಾರಗಳನ್ನು ಹೇಳಲಿಕ್ಕೆ ಆಗ್ತಕ್ಕಂಥದ್ದು. ಯೂಶ್ವಲಿ ಡೆಮೋಕ್ರೆಟಿಕ್ ಪಾರ್ಟಿ ಏನಾದರೂ US ಅಲ್ಲಿ ಎಲೆಕ್ಟ್ ಆದರೆ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ. ಬಿಕಾಸ್ ಬೇರೆ ಬೇರೆ ರೀತಿಯಲ್ಲಿ ಟ್ರೇಡ್ ಬೆನಿಫಿಟ್ಸ್ಗಳು ಹಾಗೆ ಎಕ್ಸ್ಚೇಂಜ್ ಬೆನಿಫಿಟ್ಸ್ಗಳು ಇಂಡಿಯಾಗೆ ಸಿಗುತ್ತೆ ಆ ಒಂದು ಸಂದರ್ಭದಲ್ಲಿ. ವೆಲ್, ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಕಮೆಂಟ್ಸ್ಗಳನ್ನ ಖುದ್ದಾಗಿ ನಾನು ಓದ್ತಾ ಇರ್ತೀನಿ. ಅದರ ಬೇಸಿಸಲ್ಲಿ ನಿಮಗೆ ಯಾರು ಸಲಹೆಗಳಿದ್ರೆ, ಸರ್ ಇದನ್ನು ಕವರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ ನನಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ಗಳ ಬೇಸಿಸಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒನ್ ಆರ್ ಅದರ್ ವೇ ಇಂಡೈರೆಕ್ಟ್ಲಿ ನಾನು ಕವರ್ ಮಾಡ್ತೀನಿ ವಿಷಯಗಳನ್ನು ವಿಡಿಯೋಸ್ಗಳ ಮೂಲಕ ಕವರ್ ಮಾಡಲಿಕ್ಕೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಂಥ ಬೈಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.